ನಾನಿವತ್ತು SRS ಬಸ್ಸಲ್ಲಿ ಬೆಳಗಾವಿಯಿಂದ ಬೆಂಗಳೂರಿಗೆ ಟಿಕೆಟ್ ಬುಕ್ ಮಾಡ್ಕೊಂಡು ಬಂದಿದ್ದೆ. ನೈಟ್ 3 ಗಂಟೆಯಿಂದನೇ ಬಸ್ಸು ಬ್ರೇಕ್ ಡೌನ್ ಆಗಿತ್ತು. ಅಲ್ಲಿಂದ ತಳ್ಕೊಂಡು ಎಲ್ಲೋ ಮ್ಯಾನೇಜ್ ಮಾಡ್ಕೊಂಡು ಬಂದ್ರು. ಇವಾಗ ತುಮಕೂರು ಹತ್ರ ಬಂದ್ವಿ, ಬ್ರೇಕ್ ಡೌನ್ ಆಗಿದೆ. ಸಿಬ್ಬಂದಿಗಳು SRS ಇನ್ನೊಂದು ಬಸ್ ಬರುತ್ತೆ, ಅದರಲ್ಲಿ 2 ಹಚ್ತೀವಿ 3 ಜನ ಹಚ್ತೀವಿ ಅಂತಾರೆ. ಇದು SRS ವ್ಯವಸ್ಥೆನಾ? SRS ಸಂಸ್ಥೆಗೆ ಇದೊಂದು ಒಳ್ಳೆ ಕೆಲಸನಾ? ಈ ತರ ನಡು ರೋಡಲ್ಲಿ ಬಿಡೋದಕ್ಕೆ ನೀವೇ ಬೇಕಿತ್ತ? ಅಲ್ಲ, ಲಾಂಗ್ ವೀಕೆಂಡ್ ಇದೆ ಅಂದ್ಬಿಟ್ಟು ಇರೋ ಬರೋ ಬಸ್ಗಳು, ಕೆಟ್ಟೋಗಿರೋ ಬಸ್ಗಳನ್ನೆಲ್ಲ ರೋಡಿಗೆ ಬಿಟ್ಬಿಡಿ. ಈ ತರ ನಾವುಗಳು ಈ ತರ ರೋಡಲ್ಲಿ ನಿಂತ್ಕೋಬೇಕು. ಸರಿ ಹೋಗ್ಲಿ, ನೀವು ಬಸ್ ಚಾರ್ಜ್ ಎಷ್ಟು ತಗೊಂಡ್ರಿ? 700 ರೂಪಾಯಿ ಬೆಳಗಾವಿಯಿಂದ ಬೆಂಗಳೂರು. ನೀವು ತಗೊಂಡಿದ್ದು 2,000 ರೂಪಾಯಿ ಒಂದು ಟಿಕೆಟ್ಗೆ. ನಾನು 2 ಟಿಕೆಟ್ ತಗೊಂಡು ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ಬಸ್ ರೋಡಲ್ಲಿ ನಿಲ್ಸಿದ್ದೀರಾ. ಡ್ರೈವರು ಕಂಡಕ್ಟ್ರು ಅಲ್ಲಿ ಹೋಗ್ಬಿಟ್ಟು ನೋಡಿ ಅಲ್ಲಿ ನಿಲ್ಸಿದ್ದಾರೆ. ಬನ್ನಿ, ಏನಾಗಿದೆ ಬಸ್? ಏನಾಗಿದೆ ಬಸ್? ಡೀಸೆಲ್ ಖಾಲಿ ಆಗಿದೆ, ಬ್ರೇಕ್ ಡೌನ್ ಆಗಿದೆಯಾ? ಬ್ರೇಕ್ ಡೌನ್ ಆಗಿದೆ. ಡೀಸೆಲ್ ಹಾಕ್ಸಿದ್ರಿ ನೀವು? 2 ಸಲ ಹಾಕ್ಸಿದ್ದೀರಾ? ಹಾಗಂದ್ರೆ ಬ್ರೇಕ್ ಡೌನ್ ತಾನೆ? ಮಧ್ಯರಾತ್ರಿ 3 ಗಂಟೆಯಿಂದನೂ ಡೀಸೆಲ್ ಖಾಲಿ ಆಗ್ತಾನೆ ಇದೆಯಾ? ಇಲ್ಲ ಸರ್, ಬ್ರೇಕ್ ಡೌನ್ ಆಗಿರೋ ಗಾಡಿ ಹೆಂಗ್ ತೆಗೆದ್ರಿ ನೀವು? ಬ್ರೇಕ್ ಡೌನ್ ಆಗಿರೋ ಗಾಡಿ ಹೆಂಗ್ ತೆಗೆದ್ರಿ ನೋಡಿ? ಈ ತರ ಕೇಳಿದ್ರೆ ಮಾತಾಡ್ತಾ ಇಲ್ಲ. ಇವ್ರಿಗೆ ಮಾತಾಡಿ ಅಂತ ಹೇಳಿದ್ರೆ ಗಾಡಿ ಡೀಸೆಲ್ ಖಾಲಿ ಆಗಿದೆ ಅಂತೆ. ಬ್ರೇಕ್ ಡೌನ್ ಆಗಿದೆ ಅಂತ ಹೇಳಕ್ ಭಯ ಇಲ್ಲ ಇವ್ರಿಗೆ. ಬ್ರೇಕ್ ಡೌನ್ ಆಗಿದೆ ಗಾಡಿ. ಇವ್ರು ಡೀಸೆಲ್ ಖಾಲಿ ಅಂತ ಇದ್ದಾರೆ. ಬಟ್ ಡೀಸೆಲ್ ಖಾಲಿ ಅಂದ್ರಲ್ಲ, ಹಂಗಂದ್ರೆ ಬ್ರೇಕ್ ಡೌನ್ ಅಂತ, ಗಾಡಿ ಕೆಟ್ಟೋಗಿದೆ ಅಂತ. ಕೆಟ್ಟೋಗಿರೋ ಗಾಡಿ ನಮ್ಮನ್ನ ಕರಿಸ್ತೀರಾ? ಏನಾದ್ರು ಅನಾಹುತ ಆಗಿದ್ರೆ ಏನಾದ್ರು ಆಗಿದ್ರೆ ಏನಾಗ್ಬೇಕಾಗಿತ್ತು ನಾವು? ಡೀಸೆಲ್ ಇಲ್ಲ ಅಂತಾರೆ, ಬ್ರೇಕ್ ಡೌನ್ ಆಗಿದೆ ಅಂತಾರೆ. ಏನ್ರಿ SRS ರೀ ಇದು? ದೊಡ್ಡ ಸಮಸ್ಯೆ ಕಣ್ರಿ. SRS ಈ ತರ ಮಾಡೋದಕ್ಕೆ SRS ದಯವಿಟ್ಟು ನಮ್ಮ ಅಮೌಂಟ್ನ ರೀಫಂಡ್ ಮಾಡ್ಕೊಡಿ. ನಾವು ಹಾರ್ಡ್ ಆನ್ ಮನಿ ಕೊಟ್ಟಿರೋದಿಲ್ಲಿ 4,000 ರೂಪಾಯಿ ಒಂದು ನೈಟ್ ಟ್ರಾವೆಲ್ ಮಾಡೋದಕ್ಕೆ. ಆಯ್ತಾ? ಇಷ್ಟ ನಾನು ಕೇಳಕ್ಕೆ ಇಷ್ಟಪಡೋದು.